ನಮಸ್ಕಾರ ಸರ್. ನಮ್ಮ ಹೆಂಡತಿ ಅವ್ರದ್ದು ಈ ರಾಶಿ ನಕ್ಷತ್ರ. ನಾವು ಮದುವೆ ಮಾಡ್ಕೊಂಡಿದ್ದೀವಿ. ಮದುವೆ ಆಗಿ ಇನ್ನೂ ಒಂದು ತಿಂಗಳಾಯಿತು. ನಾನು ಗಂಡ ಶ್ರೀಮಂತನಾಗ್ತೀನ ಸಾರ್ ಅಂತಂದ್ಬಿಟ್ಟು ಈ ಪ್ರಶ್ನೆಗಳು ನನಗೆ ಕೇಳ್ತಿರ್ತಾರೆ ಕನ್ಸಲ್ಟೇಷನ್ ತೊಗೊಂಡಾಗ. ಯಾಕೆಂದರೆ ಅದಕ್ಕೆ ವಿಡಿಯೋ ಮಾಡ್ತಿರೋದು. ಒಂದು ಹೇಳ್ತಿದ್ದೀನಿ, ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಅದರಿಂದ ದುಡ್ಡು ಬಂದೇ ಬರುತ್ತೆ ಎಲ್ರಿಗೂ. ಇದು ಕಾಮನ್ ಸೆನ್ಸ್ ಪ್ರಶ್ನೆ. ಅರ್ಥ ಆಯ್ತಾ? ಇನ್ನು ಈ ಜಾತಕ ಅಂತ ಇರುತ್ತೆ. ಲಗ್ನ, ತಿಥಿ, ಯೋಗ, ಕರಣ, ಪಾದ, ದಶಾಭುಕ್ತಿಗಳು, ಅಂತರ್ಭುಕ್ತಿಗಳಂತ ಇರುತ್ತೆ. ನೀವು ಶ್ರೀಮಂತರಾಗಬೇಕಪ್ಪ, ನೀವು ಮಾಡುವ ಉದ್ಯೋಗದಿಂದ, ನೀವು ಮಾಡುವ ವ್ಯಾಪಾರ, ಕೃಷಿಯಿಂದ, ವ್ಯವಸಾಯದಿಂದ, ರಾಜಕೀಯದಿಂದ, ಚಲನಚಿತ್ರರಂಗದಿಂದ ದುಡ್ಡು ಬರಬೇಕಪ್ಪ ನಿಮಗೆ ಅಂತಂದರೆ, ನಿಮ್ಮ ಒಂದು ಜಾತಕದಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 2ನೇ ಮನೆ ಕುಟುಂಬ ಸ್ಥಾನ, ಧನಸ್ಥಾನ ಅಂತೀವಿ. ದುಡ್ಡಿನ ಮನೆ, ಸೇವಿಂಗ್ ಬ್ಯಾಂಕ್ ಅಕೌಂಟಿನ ಮನೆ, ಸದಾ ದುಡ್ಡಿರುತ್ತೆ 2ನೇ ಮನೆ ಆಪ್ರೇಟ್ ಆದರೆ ದಶಾಭುಕ್ತಿಗಳಲ್ಲಿ. ಇನ್ನು 6ನೇ ಮನೆ ವೃತ್ತಿ ಸ್ಥಾನ. ಮನೆಯಲ್ಲಿದ್ದರೂ ಬ್ಯುಸಿ ಇರ್ತೀರ, ಹೊರಗಡೆ ಇದ್ದರೂ ಬಿಸ್ನೆಸ್ ವ್ಯಾಪಾರದಲ್ಲೂ ಬ್ಯುಸಿ, ಉದ್ಯೋಗ ಮಾಡ್ತಿದ್ರು ಅಲ್ಲೂ ಬ್ಯುಸಿ, ಕೃಷಿಯಲ್ಲೂ ಬ್ಯುಸಿ. 6ನೇ ಮನೆ ವೃತ್ತಿ ಸ್ಥಾನ ಅಂತೀವಿ. 7ನೇ ಮನೆ ವ್ಯಾಪಾರ ಸ್ಥಾನ ಅಂತೀವಿ. ಬಿಸ್ನೆಸ್ಸಿಂದ ದುಡ್ಡು, ಹೆಂಡತಿ ಕಡೆಯಿಂದ ದುಡ್ಡು, ಗಂಡನ ಕಡೆಯಿಂದ ದುಡ್ಡು, ವ್ಯಾಪಾರದಿಂದ ದುಡ್ಡು ಅಂತ ಹೇಳ್ತೀವಿ. 9ನೇ ಮನೆ ಅದೃಷ್ಟದ ಮನೆ. ಫ್ರೆಂಡ್ಸುಗಳಿಂದ, ಅನ್ನೋನ್ ಪರ್ಸನ್ನುಗಳಿಂದ ಅದೃಷ್ಟದ ಮನೆ 9ನೇ ಮನೆ ಅಂತೀವಿ. ಸಹಾಯಕ್ಕೆ ಬರ್ತಾರೆ, ಎಲ್ಪಿಗೆ ಬರ್ತಾರೆ ಅಂತಾನೆ. 10ನೇ ಮನೆ ಉದ್ಯೋಗದಿಂದ, ಕರ್ಮಸ್ಥಾನದಿಂದ, ನೀವು ಮಾಡುವ ಕರ್ಮದಿಂದ ದುಡ್ಡು ಅಂತ ಹೇಳ್ತೀವಿ. 11ನೇ ಮನೆ ಎಲ್ಲ ಕಡೆಯಿಂದ ಲಾಭ. ಈ ಮನೆಗಳು ಬಂದಿದ್ದರೆ ಮಾತ್ರ ನಿಮಗೆ ಸಿಕ್ಕಾಬಟ್ಟೆ ದುಡ್ಡು ನೀವು ಮಾಡುವ ಕೆಲಸದಲ್ಲಿ. ಅದು ಬಿಟ್ಟು ಈ ರಾಶಿ ನಕ್ಷತ್ರದವ್ರನ್ನ ಮಾಡ್ಕೊಂಡ್ರೆ ಅವ್ರ ಕಾಲ್ಗುಡದಿಂದ ನಾನು ಶ್ರೀಮಂತನಾಗ್ತೀನಿ ಅನ್ನೋದು ಅದೆಲ್ಲ ತಪ್ಪು ಕಲ್ಪನೆಗಳು. ಅರ್ಥ ಆಯ್ತಾ? ಇಲ್ಲಿ ಜಾತಕ ಅಂತ ವಿಶ್ಲೇಷಣೆಗಳಿರುತ್ತೆ. ಅದು ಆ ಗ್ರಹಗಳಿಗೆ ತಕ್ಕಂತೆ ಹೋಗ್ತಾ ಇರುತ್ತೆ. ಜೊತೆಗೆ ನಿಮ್ಮಲ್ಲಿ ಒಂದು ಕಾಮನ್ ಸೆನ್ಸು, ಸಿಕ್ಸ್ತ್ ಸೆನ್ಸು, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಬೇಕು. ದುಡಿಲೇಬೇಕು. ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಆಕಾಶದಿಂದ 500 ರೂಪಾಯಿ ನೋಟುಗಳು ದೇವರಾಣಿ ಉದುರಲ್ಲ. ನಾನು ಓದಿರೋದು ಆ ಕ್ವಾಲಿಫಿಕೇಷನ್ನು, ನಾನು ಓದಿರೋದು ಈ ಕ್ವಾಲಿಫಿಕೇಷನ್ನು, ನಾನು ಡಬಲ್ ಡಿಗ್ರಿ, ನಾನು BE, MTech, ನಾನು BSc, MSc, ನಾನು CA ಮಾಡಿದ್ದೀನಿ, BCom, MCom, MBA ಮಾಡಿದ್ದೀನಿ, ನಾನು ಮಾಡಿರೋದು ಡಿಪ್ಲೊಮೊ, ನಾನು ಓದಿರೋದು LLB, ನಾನು ಡಾಕ್ಟ್ರ್ ಆಗಿದ್ದೀನಿ. ನಾನು ಯಾಕೆ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತ. ಆದರೆ ದುಡ್ಡು ಬರಲ್ಲ. ದುಡ್ಡು ಬರಬೇಕಂದ್ರೆ ಜಾತಕದಲ್ಲಿ ಈ ಮನೆಗಳು ಆಪ್ರೇಟ್ ಆಗಬೇಕು. ನೀವು ದುಡಿಯಂತೆ ದುಡಿಲೇಬೇಕು. ಇದನ್ನೇ ಹೇಳೋದು. ಕಾಮನ್ ಸೆನ್ಸ್, ಸಿಕ್ಸ್ತ್ ಸೆನ್ಸ್, ಲೈಫ್ ಸ್ಟೈಲು ಬದಲಾವಣೆ ಮಾಡ್ಕೊಂಡಾಗ ಮಾತ್ರ ಲೈಫು ಎಕ್ಸಲೆಂಟಾಗಿರುತ್ತೆ. ಅದೇ ಮದುವೆ ಮಾಡ್ಕೊಳ್ಳೋ ಹೆಂಡತಿ ಜಾತಕದಲ್ಲೂ ಈ ಕಾಂಬಿನೇಷನ್ಸ್ ಬಂದರೆ, ಅವರು ವರ್ಕ್ ಮಾಡಿದರೆ ಸಿಕ್ಕಾಬಟ್ಟೆ ದುಡ್ಡು. ಇದು ಕಲಿಯುಗದಲ್ಲಿ ನಡೆಯೋದು ಎರಡೇ. ಒಂದು ಆರೋಗ್ಯ, ಉಸಿರಿರೋವರೆಗೂ ಆರೋಗ್ಯ ಇರಬೇಕು, ಉಸಿರು ಹೋಗೋವರೆಗೂ ದುಡ್ಡಿರಬೇಕು. ಆರೋಗ್ಯ, ದುಡ್ಡು 2 ಕಣ್ಣುಗಳಿದ್ದಂಗೆ ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಓದಲ್ಲಿ ಮಾತ್ರ. ಎಲ್ರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.